ಸ್ನೇಹಿತರೆ ನಮಸ್ತೆ. ನಂಜನಗೂಡು ತಾಲ್ಲೂಕು ತಗಡೂರು ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಬಾವಿ, ಹಳೆ ಬಾವಿ ಇದು. ಕಡಿಮೆ ಅಂದರೆ ಒಂದು 60 ಅಡಿ ಬರ್ಬೋದು. ಅಲ್ಲೊಂದು ಹಾವು ಬಿದ್ದೋಗಿದೆ ಅಂತ ನಮ್ಮ ಸ್ನೇಹಿತರು ವಿನಯ್ ಅವರು ಫೋನ್ ಮಾಡಿದರು. ಇಲ್ಲಿ ಬಂದು ಹುಡುಕ್ತಾ ಇದ್ದೀವಿ ಸ್ನೇಹಿತರೆ. ನೋಡೋಣ ಎಲ್ಲಿದೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ, ಪಾರಿವಾಳಗಳೆಲ್ಲ ಇದೆ. ಪಾರಿವಾಳ ತಿನ್ಕೊಂಡು, ಪಾರಿವಾಳ ಮೊಟ್ಟ ತಿನ್ಕೊಂಡು ಸುಮಾರು ದಿನಗಳಿಂದ, ಕಡಿಮೆ ಅಂದರೆ ಎಷ್ಟು ದಿನ ಇದೆ ಸರ್ ನೋಡಿ ನೀವು? ಒಂದು 2 ತಿಂಗಳಾಗಿದೆ. 2 ತಿಂಗಳಾಗಿದೆಯಾ? 2 ತಿಂಗಳಾಗಿದೆ. ನಿನ್ನೆ ಮೊನ್ನೆ ನೋಡಿದ್ರಾ? ಹಾಂ. ತಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅಂತ, ತಗಡೂರವ್ರನಾ? ಸರಿ ಸರ್. ಜಮೀನು ನಿಮ್ದೇನಾ ಸರ್ ಇದು? ನೋಡಿ ಸ್ನೇಹಿತರೆ, ಅವಾಗೆಲ್ಲ ಯಾವ ಮಿಷಿನರಿಗಳು ಇರಲಿಲ್ಲ, ಕೈಯಲ್ಲೇ ತೆಗ್ದಿರೋಂಥ ಬಾವಿ ಇದು ಅಲ್ವಾ ಸರ್? ನೋಡಿ ಇವಾಗ ನೋಡಿ, ಇವಾಗ ಎಲ್ಲಕ್ಕೂ ಮಿಷಿನ್ಗಳು. ಆವತ್ತಿನ ದಿನದಲ್ಲೇ ಅವ್ರಿಗೆ 6 ತಿಂಗಳಾಗಿದೆ, ವರ್ಷ ಆಗಿದೆ ಗೊತ್ತಿಲ್ಲ, 1.5 ವರ್ಷ ಅಂತೆ. ಇವಾಗಾದ್ರೆ ಇದನ್ನು ಒಂದು ವಾರದಲ್ಲೇ ರೆಡಿ ಮಾಡಿಬಿಡ್ತಾರೆ. ನೋಡಿ ಅವರು ಈ ಜಾಗದಲ್ಲಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಸಿಗುತ್ತೆ ಏನು ನೋಡೋಣ. ಕೈಗೆ ಬಂದ್ಬಿಟ್ರೆ ಏನು ಮಾಡಿದೆ ಸಡನ್ನಾಗಿ? ಇಲ್ಲ ಇಲ್ಲ, ಈಚೆಗೆ ಎಳಕಾಬೋದು. ಕೂಡೋದು ಅಲ್ಲಿ ಮೆಟ್ಲು ಕಡೆ ಇತ್ತು. ಸ್ನೇಹಿತರೆ ಹೊಡೆದ್ರಲ್ಲ, ಬಾವಿ ಒಳಗಿದ್ದ ನಾಗಣ್ಣ. ಹೇಳೋದು ಹ್ಞೂ, ಆಹಾರ ಸಿಕ್ಕಲಿಲ್ಲ ಅಂದರೆ ಸದೋದಾಗುತ್ತೆ ಸರ್. ನಾವು ಅದನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಅದು ಮಾಮೂಲಿ ಎಲ್ಲ ಹಾವು ಅಷ್ಟೇ, ಪ್ರತಿಯೊಂದು ಹಾವು ಅದು ಇದಕ್ಕೆ ಹಾಕ್ಬಿಡ್ತದೆ. ನೋಡಿ ಈ ಕಡೆ. ಹಾಂ ಹಾಂ, ಇನ್ನೊಂದು ಉದ್ದ ಮಾತ್ರ ನಿಲ್ಲಿಸ್ಬಿಟ್ಟು. ಸರ್ ಹಾಂ, ಯಾಕೋ ನೀವು ತಂದ್ಕೊಡಲ್ಲ ಇಲ್ವಂತೆ. ಹಾಂ, ಹಂಗೆ ನಾನು ನೇರಕ್ಕೆ ಬರೋಂತ ತೊಗೊಂಡ್ಬಂದೆ. ಕಟ್ ಮಾಡೋದು ಗೊತ್ತಾಗ್ತದೆ. ಹಿಂಗೆ ಹೋಗ್ತಾರೆ ನಿಧಾನಕ್ಕೆ ಹೋಗ್ತೀರ. ಹಂಗೆ ನಿಂತ್ಕೊಳ್ಳಿ, ಪಾಸ್ ಮಾ. ಏನು ಇಷ್ಟೊಂದು ಭಯ ಪಡ್ತಿಲ್ಲ.